ಅಂತ ಒಂದು ರನ್ಸ್ ಅನ್ನ ಕ್ರಾಸ್ ಮಾಡುವಂತ ಪ್ರಯತ್ನ ಮಾಡಿದ್ರು ಕೂಡ ಅದು ಅಭಿಮಾನಿಗೆ ಪ್ಲಸ್ ಆಗುವಂತ ಚಾನ್ಸಸ್ ಇದೆ. ಇದರ ಫ್ಲಿಕ್ ಮಾಡುವಂತ ಪ್ರಯತ್ನ ನೇಲುಕ್ಷ ಆಡಿಬಾರ್ರಿ ತನ್ಮೂಲಕ ರಮೇಶ್ ಮ್ಯಾಕ್ಸಿ ಭರ್ಜರಿ ಹೊಡೆತ ಅಂತಿಮ ಡೀಪ್ ಬ್ಯಾಕ್ವರ್ಡ್ ಶಾಟ್ ಲೆಗ್ ಸೀಮಾರಿಕೆಯಲ್ಲಿ ಕಂಡುಕೊಳ್ತಾ ಇದೆ. ಗಗನಚುಂಬಿ ಹೊಡೆತ ಸಿಕ್ಸರ್. ಅಂತಿಮ ಹಂತದಲ್ಲಿ ಗತಕಾಂಡದ ಹೊಡೆತಗಳು ಇವಾಗ ಮ್ಯಾಕ್ಸಿ ದಾಳಿಯ ಮುಖಾಂತರವಾಗಿ ದಾಖಲಾತಿಯನ್ನು ಕಂಡುಕೊಳ್ತಾ ಇದೆ. ಆ ನಿಟ್ಟಿನಲ್ಲಿ ತಂಡದ ಒಟ್ಟು ಮತ್ತೆ ಇವಾಗ 52 ಅರ್ಧ ಶತಕದ ಪೂರೈಕೆಯನ್ನು ಮಾಡ್ತಾ ಇದ್ದಾರೆ ಅಭಿಮಾನ್ಯು ಕ್ರಿಕೆಟರ್ಸ್. ಮತರೋನ್ ಟು ಮ್ಯಾಕ್ಸಿ. ರಿವರ್ಸ್ ಶಾಟ್ ಮಾಡುವಂತಹ ಪ್ರಯತ್ನ, ಸುರಕ್ಷಿತ ಗ್ಯಾಪ್ ಶಾಟ್ ದಾಖಲಿಸಿದ್ರು. ಡೀಪ್ ಕೋರ್ಸ್ ಭಾಗದಲ್ಲಿ ಮತ್ತೆ ಹೇಮಾದ್ರಿ ಕ್ಷೇತ್ರ ರಕ್ಷಣೆ ಮಾಡ್ತಾ ಇದ್ದಾರೆ. 2 ಓಟದ ಸೇರ್ಪಡೆಯನ್ನು ಕಂಡುಕೊಳ್ತಾ ಇದೆ. ಈ ಅವಳಿ ಓಟದ ಸೇರ್ಪಡೆ ಮುಖ್ಯವಾಗಿ 54 ತಂಡದ ಒಟ್ಟು ಮೊತ್ತ. ಇನ್ನು ಕೂಡ 3 ಎಸೆತ 6ನೇ ಓವರ್ನಲ್ಲಿ ಬಾಕಿ ಉಳಿತಾ ಇದೆ. ಗುಂಜೂರಿನ ಸುಸಜ್ಜಿತ ವಾತಾವರಣದಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಕ್ರೀಡಾಂಗಣ ಭಾಗದಲ್ಲಿ ಮೊಟ್ಟ ಮೊದಲ ಬಾರಿಗೆ ಬೆಂಗಳೂರಿನಲ್ಲಿ ಹಾರ್ಡ್ ಬಾಲ್ ಕ್ರಿಕೆಟ್ ಪಂದ್ಯಾಕೂಟ ಸಂಯೋಜನೆ ಮಾಡ್ತಾ ಇದ್ದಾರೆ ಟೀಮ್ ಇಂಡಿಯಾ ಮತ್ತು ಬಾಬು ಇಲವಾನ್. ತನ್ಮೂಲಕ ಮತ್ತೊಂದು ಭರ್ಜರಿ ಹೊಡೆತ ಸೆಕೆಂಡ್ ಸಿಕ್ಸರ್ ಓವರ್ನಲ್ಲಿ ರಮೇಶ್ ಮ್ಯಾಕ್ಸಿ ದಾಖಲಿಸಿದ್ರು. ಮೊದಲೇ ತಿಳಿಸಿದಾಗ ಈ ರೀತಿಯ ಒಂದು ಒತ್ತಡದ ಪರಿಸ್ಥಿತಿಯಲ್ಲಿ ಅನುಭವಿ ಆಟಗಳ ಮುಖ್ಯವಾಗಿ ತಾನಾಡಿದ ತಂಡಕ್ಕೆ ಗೆಲುವಿನ ದಡ ಸೇರಿಸಿದಂತ ಆಟಗಾರ ರಮೇಶ್ ಮ್ಯಾಕ್ಸಿ ಇಲ್ಲಿ ಮತ್ತೊಂದು ಭರ್ಜರಿ ಇನ್ನಿಂಗ್ಸ್ ಅನ್ನು ಕಟ್ಟುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಈ ಸಿಕ್ಸರ್ ಸಮೇತವಾಗಿ ತಂಡದ ಮೊತ್ತ 60. ರಮೇಶ್ ಮ್ಯಾಕ್ಸಿಯ ಮೊತ್ತ 17ಕ್ಕೆ ತಲುಪ್ತಾ ಇದೆ. 2 ಸಿಕ್ಸರ್ ಈ ಇನ್ನಿಂಗ್ಸ್ ನಲ್ಲಿ ಕೂಡ ದಾಖಲಾತಿಯನ್ನ ಕಂಡುಕೊಳ್ತಾ ಇದೆ. ಅಂತಿಮ 2 ಎಸೆತ ಇನ್ನೂ ಕೂಡ ಪವರ್ ಅರುಣ್ ಓವರ್ ನಲ್ಲಿ ಬಾಕಿ ಉಳಿತಾ ಇದೆ. ಅರುಣ್ 5ನೇ ಬಾರಿಗೆ ಎಸೆದ ಚೆಂಡು, ಸುರಕ್ಷಿತ ಗ್ಯಾಪ್ ಶಾಟ್ ತನ್ಮೂಲಕ ಡೀಪ್ ಕವರ್ಸ್ ಮಾರ್ಗದಲ್ಲಿ ಬೌಂಡ್ರಿ ಸೇರ್ಪಡೆಯೂ ಕೂಡ. ಅಂತಿಮ ಸ್ಲಾಗ್ ಓವರ್ಗಳಲ್ಲಿ ರಮೇಶ್ ಮ್ಯಾಕ್ಸಿಯ ಹೊಡೆತಗಳು ಬಾಬು ಇಲವಾನ್ ಆಟಗಾರರಿಗೆ ಒಂದಷ್ಟು ಸಮಸ್ಯೆಯನ್ನು ಕೊಡ್ತಾ ಇದೆ. ಅಭಿಮಾನ್ಯು ತಂಡಕ್ಕೆ ಒಂದಷ್ಟು ಪ್ಲಸ್ ಪಾಯಿಂಟ್ ಕೂಡ. ಈ ಬೌಂಡ್ರಿ ಸಮೇತವಾಗಿ ತಂಡದ ಮೊತ್ತ 64. ನಿಧಾನವಾಗಿ ಇವಾಗ 70ರ ಗಡಿ ದಾಟುವಂತ ಎಲ್ಲಾ ಸೂಚನೆಯನ್ನು ಕೊಡ್ತಾ ಇದ್ದಾರೆ ಅಭಿಮಾನ್ಯು ಕ್ರಿಕೆಟರ್ಸ್. ರಿವರ್ಸ್ ಶಾಟ್ ಮಾಡಬಲ್ಲಂತ ಪ್ರಯತ್ನ ತನ್ಮೂಲಕ ಡೀಪ್ ಬ್ಯಾಕ್ವರ್ಡ್ ಪಾಯಿಂಟ್ ಭಾಗದಲ್ಲಿ ತನ್ಮೂಲಕ ಪರ್ಫೆಕ್ಟ್ ಸ್ವಿಚ್ ಇನ್ ಬಾರಿ ಸಿಕ್ಸರ್. 3ನೇ ಸಿಕ್ಸರ್ ಓವರ್ನಲ್ಲಿ ರಮೇಶ್ ಮ್ಯಾಕ್ಸಿ ದಾಖಲಿಸಿದ್ರು. ಆ ನಿಟ್ಟಿನಲ್ಲಿ ತಂಡದ ಒಟ್ಟು ಮತ್ತೆ ಇವಾಗ 70. ಅಭಿಮಾನ್ಯು ಕ್ರಿಕೆಟರ್ಸ್ 6 ಓವರ್ಗಳ ಮುಕ್ತಾಯಕ್ಕೆ 70ಕ್ಕೆ 4 ವಿಕೆಟ್ಸ್ ಅನ್ನು ಕಳ್ಕೊಳ್ತಾ ಇದ್ದಾರೆ. ಇನ್ನು ಕೂಡ 12 ಎಸೆತಗಳ ಆಟ ಬಾಕಿ ಉಳಿತಾ ಇದೆ. ಅದೆಸೋಟಗಳ ಅಂತಿಮ ಹಂತದಲ್ಲಿ ಇವಾಗ ಮತ್ತೆ ವಾಜಿದ್ ಮತ್ತು ಮ್ಯಾಕ್ಸಿ ದಾಖಲಿಸ ನೋಡಬೇಕಾಗಿದೆ. 9 ಎಸೆತಗಳ ಮುಂದೆ 13 ಓಟವನ್ನು ದಾಖಲಿಸಿದಂತಹ ವಾಜಿದ್ ಅಂತಿಮ ಸ್ಲಾಗ್ ಓವರ್ಗಳಲ್ಲಿ ಸಿಡಿಬೇಕಾದಂತ ಅನಿವಾರ್ಯತೆ ಕೂಡ ಇದೆ. ಕನಿಷ್ಠ ಪಕ್ಷ 12 ಚೆಂಡುಗಳ ಮುಂದೆ 15ರಿಂದ 20 ಓಟವನ್ನಾದ್ರೂ ಸ್ಕೋರ್ ಬೋರ್ಡ್ ಮೇಲೆ ಒಂದು ತರುವಂತ ಒಂದು ಪ್ರಯತ್ನವನ್ನು ಅಭಿಮಾನ್ಯು ಆಟಗಾರರು ಮಾಡಿದ್ರೆ ಈ ಕೃತಕ ಬೆಳಕಿನ ಅಡಿಭಾಗದಲ್ಲಿ ಅದೊಂದು ಉತ್ತಮ ರೀತಿಯ ಹೋರಾಟಕಾರಿ ಮೊತ್ತವಾಗುವಂತ ಚಾನ್ಸಸ್ ಕೂಡ ಇದೆ. ಬಹುಶಃ ಒಂದು ಟೂರ್ ತನ್ಮೂಲಕ ರಮೇಶ್ ಮ್ಯಾಕ್ಸಿ ದಾಳಿಯ ಮುಖಾಂತರವಾಗಿ ಡೀಪ್ ಪಾಯಿಂಟ್ ಭಾಗದಲ್ಲಿ ಭರ್ಜರಿ ಹೊಡೆತ ಮತ್ತೊಂದು ಸಿಕ್ಸರ್. 4ನೇ ಸಿಕ್ಸರ್ ಈ ಇನ್ನಿಂಗ್ಸ್ ನಲ್ಲಿ ರಮೇಶ್ ಮ್ಯಾಕ್ಸಿ ದಾಖಲಿಸಿದ್ರು. ತನ್ಮೂಲಕ ಇವಾಗ 84ಕ್ಕೆ ತಲುಪ್ತಾ ಇದೆ. ಒಂದು ಹಂತದಲ್ಲಿ ಶೀಘ್ರಗತಿಯಲ್ಲಿ ವಿಕೆಟ್ಸ್ ಗಳ ಮೇಲೆ ವಿಕೆಟ್ಸ್ ಅನ್ನ ಕಳ್ಕೊಂಡಂತ ಅಭಿಮಾನ್ಯು ಕ್ರಿಕೆಟರ್ಸ್ ಮೆಹುಲ್ ಮತ್ತು ವಾಜಿದ್ ಪಾರ್ಟ್ನರ್ಶಿಪ್ ಆಟ ಕಂಡುಕೊಂಡಿತ್ತು. ಅಂತಿಮ ಸ್ಲಾಗ್ ಓವರ್ಗಳಲ್ಲಿ 6ನೇ ಓವರ್ನಿಂದ ರಮೇಶ್ ಮ್ಯಾಕ್ಸಿ ಮತ್ತು ವಾಜಿದ್ ಜೊತೆಯಾಟ ತಂಡಕ್ಕೆ ಕೈ ಹಿಡಿತಾ ಇದೆ. ಇಲ್ಲಿ ಮತ್ತೊಂದು ಬೌಂಡ್ರಿಯ ಸೇರ್ಪಡೆ ಕೂಡ ಅಂಕಿಅಂಶ ಪಟ್ಟಿನ ಕಂಡುಕೊಳ್ತಾ ಇದೆ. ಈ ಬೌಂಡ್ರಿ ಸಮೇತವಾಗಿ ತಂಡದ ಮೊತ್ತ 88. ಗರಿಷ್ಠ ಮೊತ್ತವನ್ನೇ ದಾಖಲಿಸ್ತಾ ಇದ್ದಾರೆ ಅಭಿಮಾನ್ಯು ಕ್ರಿಕೆಟರ್ಸ್. ಅಂತಿಮ ಓವರ್ ಇನ್ನೂ ಕೂಡ 3 ಎಸೆತ ಬಾಕಿ ಉಳಿತಾ ಇದೆ. ಮತ್ತೆ ಮ್ಯಾಕ್ಸಿ ಆದಷ್ಟು ಓಟವನ್ನು ದಾಖಲಿಸ್ತಾ ನೋಡಬೇಕಾಗಿದೆ. 13 ಎಸೆಗಳ ಮುಂದೆ 38 ಓಟವನ್ನು ಆಡಿದಂತ ಓಟವನ್ನು ದಾಖಲಿಸಿದಂತ ಆಟಗಾರ. 2 ಬೌಂಡ್ರಿ ಮತ್ತು 4 ಸಿಕ್ಸರ್ ಸಮೇತವಾಗಿ
ಅದ್ಭುತ ಇನ್ನಿಂಗ್ಸ್ ಅನ್ನು ಬಿಲ್ಡ್ ಮಾಡಿದಂತ ಆಟಗಾರ ಕೂಡ. ಬಹಳಷ್ಟು ಉತ್ತಮ ರೀತಿಯಾಗಿರ್ತಕ್ಕಂಥ ಅಂತಿಮ ಹಂತದಲ್ಲಿ ಪೂರ್ಣಾಂತರವಾಗಿ ಬೀಳ್ತಾ ಇದೆ. ಮತ್ತೊಂದು ಬಿರುಸಿನ ಹೊಡೆತ ಕೂಡ ಇವಾಗ. ಅಲ್ಲಿ ಮತ್ತೆ ಬೀಮರ್ ಪರಿಶೀಲನೆ ಮಾಡಬೇಕಾಗುತ್ತೆ ಇವಾಗ ಟಿವಿ ಅಂಪೈರ್. ಬೌಂಡ್ರಿ ಅನ್ನುವಂತ ಸೂಚನೆ ಬರ್ತಾ ಇದೆ ಇಲ್ಲಿ. ಲಾಸ್ಟ್ ಬಾಲ್ ಅನ್ನ ಬೀಮರ್ ಪರಿಶೀಲನೆ ಮಾಡಬೇಕಾಗುತ್ತೆ ಟಿವಿ ಅಂಪೈರ್. ನೋ ಬಾಲ್ ಅನ್ನುವಂತ ಸೂಚನೆ ಬರ್ತಾ ಇದೆ. ನೋ ಬಾಲ್ ಪ್ಲಸ್ ಬೌಂಡ್ರಿ.